ದೇವಕಿ ನ್ಯಾಚುರಲ್ ಫಾರ್ಮ್ಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಒಂದು ಡ್ರ್ಯಾಗನ್ ಫ್ರೂಟ್ ತೋಟನ ತೋರಿಸ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಒಬ್ಬರು ಆರ್.ಪಿ. ನಾಯ್ಕ್ ಸರ್ ಅಂತ ಅವರಂದ್ರೆ ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ ತೋಟ ಮಾಡಿದ್ದಾರೆ. ಅದು ಹೇಗೆ ಅಂತಂದ್ರೆ ಈ ತರ ಒಂದು ಬೆಟ್ಟದ ಜಾಗದಲ್ಲಿ ಮಾಡಿರುವಂತ ತೋಟ. ಇದು ಮುಂಚೆ ಖಾಲಿ ಒಂದು ಬೆಟ್ಟ ಇತ್ತು, ಸೊ ಅಲ್ಲಿ ಅದನ್ನ ಡೆವಲಪ್ ಮಾಡಿ ಇಲ್ಲಿ ತೋಟ ಮಾಡಿರುವಂತದ್ದು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಅದನ್ನ ನಿಮ್ಮ ತೋಟ ನೋಡುವಂತ ಬಂದೆ. ಸರ್, ನಿಮ್ ತೋಟದ ಬಗ್ಗೆ ಇದು ಮಾಡಿ ಸರ್, ಮತ್ತೆ ನಿಮ್ದು ಇಂಟ್ರಡಕ್ಷನ್ ಹೇಳಿ ಸರ್. ನನ್ನ ಹೆಸರು ಆರ್.ಪಿ. ನಾಯ್ಕ್ ಅಂತಲೇ ಹೇಳಿ. ನಾನು ರಿಟೈರ್ಡ್ ಮುನ್ಸಿಪಲ್ ಕಮಿಷನರ್. ಬೇಸಿಕಲಿ ನಾನು ಇಂಜಿನಿಯರಿಂಗ್ ಫೀಲ್ಡ್ನಿಂದ ಬಂದವನು. ಎ ಇನ್ಚಾರ್ಜ್ ಇದ್ದೆ. ಇಂದ ಅಂಡರ್ ಓನ್ ಪೇ ಸ್ಕೇಲ್ನಲ್ಲಿ ಕಮಿಷನರ್ ಆದೆ. ಕಾರವಾರದಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದ್ದೇನೆ. ಆ್ಯಂಡ್ ಉಡುಪಿಯಲ್ಲಿ ಲಾಸ್ಟ್ MLA ಎಲೆಕ್ಷನ್ ಟೈಮ್ನಲ್ಲೆಲ್ಲ ಕಮಿಷನರ್ ಆಗಿದ್ದೇನೆ. 2024 ಜೂನ್ನಲ್ಲಿ ನಾನು ರಿಟೈರ್ಡ್ ಆಗಿದ್ದೇನೆ. ಬೇಸಿಕಲಿ ನಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿ ಇದೆ. ಅಗ್ರಿಕಲ್ಚರ್ ಫ್ಯಾಮಿಲಿ ಇರೋದ್ರಿಂದ ನಮಗೆ ಮೊದಲಿಂದು ಅಗ್ರಿಕಲ್ಚರ್ ಬದಲು ಆಸಕ್ತಿನೂ ಇದೆ. ನಮ್ಮದು ಅಗ್ರಿಕಲ್ಚರ್ ತೋಟ ಇದೆ. ನಾವು ಹೆಚ್ಚಾಗಿ ಅಡಿಕೆ, ತೆಂಗು ಹಿಂಗು ಎಲ್ಲ ಬೆಳೀತಾ ಇದ್ದೇವೆ. ನಿವೃತ್ತಿ ಆದ ನಂತರ ಈ ಸ್ಥಳದಲ್ಲಿ ನಮ್ಮ ಮಗನ ನಿರ್ದೇಶನ ಮೇಲೆಗೆ ಡ್ರ್ಯಾಗನ್ ಫ್ರೂಟ್ಸ್ ನೆಟ್ಟರೆ ಹೇಗೆ ಅಂತೇಳಿ ನೋಡುವ ಅಂತೇಳಿ ಹೇಳಿ, ಡ್ರ್ಯಾಗನ್ ಫ್ರೂಟ್ಸ್ ಬದಲು ನಾವು ಯೂಟ್ಯೂಬ್ನಲ್ಲೆಲ್ಲ ನೋಡಿ ತಿಳ್ಕೊಂಡು ಡ್ರ್ಯಾಗನ್ ಫ್ರೂಟ್ಸನ್ನು ಮಾಡುವ ಅಂಥೇಳಿ ಚಾಲು ಮಾಡಿದ್ವಿ. ಡ್ರ್ಯಾಗನ್ ಫ್ರೂಟ್ಸ್ ಮಾಡಿದ ನಂತರ ನಮಗೆ ಹೊಸದಾಗಿ ಒಂದು ಚಾಲೆಂಜ್ ಚಾಲು ಆಯಿತು. ನಾವು ಡ್ರ್ಯಾಗನ್ ಫ್ರೂಟ್ಸ್ ಸುಮಾರು ಇಲ್ಲಿ 1 ಎಕರೆ ಏರಿಯಾದಲ್ಲಿ ಮಾಡಿದ್ದೇವೆ. ಲಾಸ್ಟ್ ಮೇ 28ಕ್ಕೆ 2024 ಮೇ 28ಕ್ಕೆ 2024 ಅಲ್ಲ 2025 ಮೇ 25ನೇ ತಾರೀಕಿಗೆ ಇದು ಚಾಲು ಮಾಡಿರೋದು. ಈಗಾಗಲೇ 8 ತಿಂಗಳಾಗಿದೆ ಡ್ರ್ಯಾಗನ್ ಫ್ರೂಟ್ಸು. ನಾವು ಇಲ್ಲಿ ಚಾಲು ಮಾಡಿದ ನಂತರ ನಮ್ಗೆ ಗೊತ್ತಾಯಿತು ಮಂಗನಗಳ ಕಾಟ, ನವಿಲು ಕಾಟ ಎಲ್ಲ ಇರೋದ್ರಿಂದ ಎಲ್ಲದಕ್ಕೂ ನಾವು ಐಬೆಕ್ಸ್ ಹಾಕಿ ಹಂದಿಗಳನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಐಬೆಕ್ಸ್ ಫೆನ್ಸಿಂಗ್ ಹಾಕಿದ್ವಿ. ಆದರೂ ಏನೇನೋ ತಿಂತಾಯಿತ್ತು, ಏನು ತಿಂತಂತ ಗೊತ್ತಾಗಲ್ಲ. ಇಲ್ಲೊಂದು CCTV ಹಾಕಿದ್ವಿ. CCTV ಹಾಕಿದ ನಂತರ ನಮ್ಗೆ ಗೊತ್ತಾಯಿತು ಮಂಗ ಬಂದು ತಿಂತದೆ ಇದೆ ಅಂತೇಳಿ. ಸೊ ಮಂಗಂಗೆ ಇದು ನೆಟ್ ಹಾಕಿದ ನಂತರ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಆಫ್ಟರ್ 8 ಮಂತ್ಸ್ ನಂತರ ಇಲ್ಲಿ ನೀವು ತೋಟ ನೋಡ್ಬೋದು, ಈ ಲೆವೆಲ್ಲಿಗೆ ಬಂದಿದೆ. ಇನ್ನು ಫ್ರೂಟಿಂಗ್ ಚಾಲು ಆಗಿಲ್ಲ. ಈ ವರ್ಷ ಸ್ವಲ್ಪ ಫ್ರೂಟಿಂಗ್ ಬರಬಹುದು ಅಂತ ಹೇಳುವಂಥದ್ದು ಒಂದು ಅಂದಾಜಿದೆ. ಎಲ್ಲ ಮಾಡಿ ಇದು ಕೃಷಿಕರಾಗಿರೋದ್ರಿಂದ ಒಂದು ತೋಟವನ್ನು ಮಾಡಿದ್ದೇವೆ. ಕೆಳಗಡೆ ನಮ್ಮದು ತೋಟ ಇದೆ. ತೋಟದಲ್ಲಿ ಅಡಿಕೆ, ಬಾಳೆ, ತೆಂಗು ಎಲ್ಲ ಮಾಡ್ತಾಯಿದ್ದೇವೆ. ಕೆಲವೊಂದು ಸಪೋಟ ಹಾಕಿದ್ದೇವೆ, ಮ್ಯಾಂಗೋಸ್ಟಿನ್ ಗಿಡಗಳನ್ನೆಲ್ಲ ಹಾಕಿದ್ದೇವೆ. ಅದರ ಸಂಗಡ ಇದೊಂದು ಡ್ರ್ಯಾಗನ್ ಫ್ರೂಟ್ಸ್ 1 ಎಕರೆ ತೋಟದಲ್ಲಿ ಮಾಡಿದ್ದೇವೆ. ಇದು ನಮಗೆ ಸೋಲಾರ್ ಪ್ಯಾನಲ್ ಇದೆ. ಇದಕ್ಕೆ ಸೋಲಾರ್ ಪ್ಯಾನಲ್ದ ಕಂಟ್ರೋಲ್ ಬಾಕ್ಸ್ ಇದೆ. ಇಲ್ಲಿಂದ ಒಂದು ನಾವು ಮೇಲ್ಗಡೆ ಹೋಗ್ಲಿಕ್ಕೆ ಒಂದು ಇದು ಸ್ಟಾರ್ಟಿಂಗ್ ಅಲ್ಲಿ ನೀವು ಇಟ್ಟಿದ್ದೀರಾ. ಈಗ ಇದು ಏನ್ ನಿಮ್ದು ಮೇನ್ ಗೇಟ್ ಇದೆ. ಹೌದು, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಸೋಲಾರ್ ಪ್ಯಾನಲ್ ಹಾಕಿ ಇಲ್ಲಿ ಕಂಟ್ರೋಲ್ ಬಟನ್ ಎಲ್ಲ ಇಟ್ಟಿದ್ದೀರಾ. ಬ್ಯಾಟ್ರಿ ಎಲ್ಲ ಇದು ಲಾಕ್ ಕಂಡೀಷನ್ ಅಲ್ವಾ? ಹೌದು. ಸೊ ಇಲ್ಲಿಂದ ನಿಮ್ದು ಸ್ಟಾರ್ಟ್ ಆಗುತ್ತೆ. ಹೌದು, ಇಲ್ಲಿಂದ ಚಾಲು ಆಗ್ತದೆ. ನಾವು ಯಾಕೆ ಹೊರಗಡೆ ಇಟ್ಟಿದ್ಬೇಕಂದ್ರೆ ಒಳಗಡೆ ಹೋಗುವಾಗ ನಾವು ಸೋಲಾರ್ ಆಫ್ ಮಾಡಿ ಹೊರಗಡೆ ಹೋಗ್ಬೇಕಾಗ್ತದೆ. ಅದಕ್ಕೆ ಹೊರಗಡೆ ಇಟ್ಟಿದ್ದೇವೆ. ಇವಾಗ ತೋಟದವ್ರು ಒಳಗಡೆ ಹೋಗ್ಬೇಕಾದ್ರೆ ಏನೋ ಅನಾಹುತ ಆಗ್ಬಾರ್ದು ಅಂತ ನೀವು ಎಂಟ್ರೆನ್ಸ್ ಅಲ್ಲಿ ಸೋಲಾರ್ ಅನ್ನ ಇಟ್ಟಿದ್ದೀರಾ. ಎಂಟ್ರೆನ್ಸ್ ನಲ್ಲಿ ಇಟ್ಟಿದ್ದೇವೆ. ಇದು ನಮ್ಮ ಡ್ರ್ಯಾಗನ್ ಫ್ರೂಟ್ಸ್ ಏರಿಯಾ ಇಲ್ಲೊಂದು ಮತ್ತು ಮೇಲ್ಗಡೆ ಲೆವೆಲ್ ನಲ್ಲಿ ಒಂದು 2 ಭಾಗವಾಗಿ ನಾವು ಮಾಡಿದ್ದೇವೆ ಡ್ರ್ಯಾಗನ್ ಫ್ರೂಟ್ಸ್. ಈಗ ನೆಟ್ ಎಲ್ಲ ಹಾಕಿರೋದ್ರಿಂದ ಒಂದು ಹಂತಕ್ಕೆ ಬಂದಿದೆ ಮಂಗಗಳ ಕಂಟ್ರೋಲ್ ಮಾಡಿ. ತೋಟ ತೋರಿಸ್ತೇನೆ ಬರ್ರಿ. ಸರ್, ಈ ತರ ಕಲ್ಲು ಇರುವಂತದ್ದಲ್ಲೇನೆ ನೀವು ಅದ್ಭುತದ ತೋಟ ಮಾಡಿದ್ರಲ್ಲ ಸರ್, ಇದು ಹೇಗೆ ಮಾಡಿದ್ರಿ ಸರ್? ನಾನು ಇಂಜಿನಿಯರ್ ಆಗಿರೋದ್ರಿಂದ, ಕೃಷಿಕರಾಗಿರೋದ್ರಿಂದ ಜಾಗವೆಲ್ಲ ನೋಡಿ ಅದರಲ್ಲಿ ಎಲ್ಲೆಲ್ಲಿ ಮಣ್ಣಿನ ಅವೈಲಬಿಲಿಟಿ ಇದೆ ಅಂತೆಲ್ಲ ಹೇಳಿ ವರ್ಕ್ ಮಾಡಿ ಒಂದು ಡ್ರ್ಯಾಗನ್ ಫ್ರೂಟ್ಸಿಗೆ ನೀರು ಕಡಿಮೆ ಆದರೂ ಬರ್ತದೆ ಅಂಥೇಳಿ ಗುಡ್ಡದ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸನ್ನು ನಾವು ಮಾಡಿದ್ದೇವೆ. ಕಳೆದ 8 ತಿಂಗಳಲ್ಲಿ ಹೊಸ ಚಾಲೆಂಜನ್ನು ಬಂತು. ಚಾಲೆಂಜ್ ಎಲ್ಲ ಒಂದು ಅಟೆಂಡ್ ಮಾಡ್ತಾ ಈ ಹಂತಕ್ಕೆ ನಾವು ತಂದಿದ್ದೇವೆ ರೀ. ಈ ಹಂತಕ್ಕೆ ತಂದಿದ್ದೇವೆ. ಇದು 8 ತಿಂಗಳಲ್ಲಿ ಗ್ರೋ ಆಗಿರುವಂಥ ಡ್ರ್ಯಾಗನ್ ಫ್ರೂಟ್ಸ್. ಸರ್, ತುಂಬಾ ಚೆನ್ನಾಗಿ ಬಂದಿದೆ. 8 ತಿಂಗಳಾದ್ರೂ ಗಿಡ ಎಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ.
ಈಗ ಗ್ರೋತ್ ಬರ್ಲಿಕ್ಕೆ ಇದಕ್ಕೆ ಏನು ಫರ್ಟಿಲೈಸರ್ ಏನಾಗ್ತಾ ಇದೀರಾ ಸರ್? ಕಾರವಾರ ನಗರಸಭೆಯಲ್ಲಿ ನಾನು ಕಮಿಷನರ್ ಆಗಿದ್ದಾಗ ಸಹ ಒಂದು ಹಸಿ ತ್ಯಾಜ್ಯದಿಂದ ತಯಾರು ಮಾಡುವಂಥದ್ದು ಮಾಡ್ಕೊಂಡಿದ್ದೇನೆ. ಅಲ್ಲಿಂದ ಹೇಳಿ ಕಂಪೋಸ್ಟ್ ಅನ್ನು ಅಲ್ಲಿಂದ ತಗೊಂಡು ಬಂದಿದ್ದೇನೆ. ಅಂದ್ರೆ ಇದು ನಗರ ತ್ಯಾಜ್ಯದಿಂದ ಹೌದು, ಬಂದಂತ ನಗರದ ಹಸಿ ಗೊಬ್ಬರ. ತ್ಯಾಜ್ಯ, ಕಾರವಾರ ನಗರಸಭೆ ಇದೆ ಹಸಿ ಅದೇ ಸರ್, ತ್ಯಾಜ್ಯ. ಇದು ನನ್ನ ಪ್ರಕಾರ ಇದು ನೀವೇ ಕಮಿಷನರ್ ಆಗಿದ್ದಾಗ ತಯಾರು ಮಾಡಿದಂತ ಒಂದು ಘಟಕ. ಹೌದು ಇವಾಗ ಅದನ್ನ ನೀವೇ ಉಪಯೋಗ ಪಡ್ಕೊಳ್ತಾ ಇದ್ದೀರಾ? ಹೌದು, ನಾನು ಇರುವಾಗ ಹಸಿ ಕಸದಿಂದ ಕಂಪೋಸ್ಟ್ ತಯಾರು ಮಾಡಿ ತುಂಬಾ ಕರ್ನಾಟಕ ರಾಜ್ಯದಾದ್ಯಂತ ತುಂಬಾ ಜನ ಬಂದಿದ್ದಾರೆ. ಇದರ ಬದಲು ನಾನು ಡೆಲ್ಲಿಗೆ ಹೋಗಿ ಸಹ ಒಂದು ಸ್ವಚ್ಛತಾ ಲೀಗ್ನಲ್ಲಿ ಕರ್ನಾಟಕಕ್ಕೆ ಫಸ್ಟ್ ಅವಾರ್ಡನ್ನು ಸಹ ಪಡ್ಕೊಂಡಿದ್ದೇನೆ. ಆವಾಗ ನಾನು ಕಾರವಾರ ನಗರಸಭೆ ಪಕ್ಕದಲ್ಲಿ ಒಂದು ರಿಟೇಲ್ ಶಾಪ್ ಮಾಡಿದ್ದೇನೆ. ಕೆ ಜಿಗೆ 5 ರೂಪಾಯಿನಂತೆ, ಲಾಟ್ ಬಂದರೆ 2 ರೂಪಾಯಿ ಕೆ ಜಿ ಅಂತೆ. ನಾನು 2 ರೂಪಾಯಿ ಕೆ ಜಿ ಅಂತೆ ಒಂದೊಂದು ಟೈಮ್ನಲ್ಲಿ 4 ಟನ್ನು 5 ಟನ್ನು ಗೊಬ್ಬರವನ್ನು ಇಲ್ಲಿ ತಂದು ಬಳಕೆ ಮಾಡಿದ್ದೇನೆ. ಈಗೂ ಸಹ ಗೊಬ್ಬರ ತಂದು ಬಳಕೆ ಮಾಡಿದ್ದೇನೆ, ಈ ಹಂತಕ್ಕೆ ತಂದಿದ್ದೇನೆ. ಇದಕ್ಕೆ ಮತ್ತೆ ಯಾವುದೇ ರೀತಿಯ ಫರ್ಟಿಲೈಸರ್ ಅಂತ ಹೇಳಿ ನಾವು ಯಾವುದನ್ನು ಕೊಟ್ಟಿಲ್ಲ, ಎಲ್ಲ ನಮ್ಮದು ಆರ್ಗ್ಯಾನಿಕ್ ಆಗಿ ಕೊಡುವಂಥದ್ದು. 8 ತಿಂಗಳಲ್ಲಿ ಸುಮಾರು ಒಂದು 6 ಫುಟ್ ಬಂದಿರಬಹುದಲ್ಲ ಸರ್? ಹೌದು ಹೌದೌದು, ಇದು ಒಟ್ಟು 7 ಫುಟಿನ ಕಂಬ, 2 ಫುಟ್ ಅಡಿಯಲ್ಲಿ ಉಗ್ದಿದ್ದೇವೆ, 5 ಫುಟ್ ಎತ್ತರ ನೆಲದ ಮೇಲೆ ಇದೆ. ಮಂಗ ಅಕ್ಕ ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಇನ್ನೂ ತುಂಬಾ ಗ್ರೋ ಆಗ್ತಾ ಇತ್ತು. ಬಟ್ ಈಗ ಮಂಗನ ಕಾಟಕ್ಕೆ ನಾವು ನೆಟ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಬಂದಿದೆ, ಅದಕ್ಕಾಗಿ ಈ ರೀತಿ ಬೆಳೆದಿದೆ. ಸರ್, ಅದೇ ನಾವ್ ಇಲ್ಲಿ ನೋಡ್ತಾ ಇದೀವಿ. ಇವಾಗ ಇಲ್ಲಿ ತುಂಬಾ ಅಂದ್ರೆ ಬಲೆ ಹಾಕಿದ್ರ ಮೇಲ್ಗಡೆನು. ಹೌದು, ಎಲ್ರು ಸೈಡ್ ಅಲ್ಲಿ ಹಾಕ್ತಾರೆ, ಹಾ, ಆದ್ರೆ ಇಲ್ಲಿ ಇವನ್ ಮೇಲೂ ಇದೆ ಮತ್ತೆ ಸೈಡ್ ಅಲ್ಲಿ ಕೂಡ ಬಲೆ ಇದೆ. ಹ್ಮ್. ಸೊ ಇದೆಲ್ಲ ಹೇಗೆ ನಿಮ್ಗೆ ಪ್ಲಾನ್ ಬಂತು ಸರ್? ಇದನ್ನೆಲ್ಲ ಎಲ್ಲಿಂದ ತಗೊಂಡ್ ಬಂದ್ರಿ ಸರ್? ಆಕ್ಚುಲಿ ಮಂಗನಿಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳುವಾಗ 5 ಫುಟ್ ಎತ್ತರ ನಾವು ನೆಟ್ ಹಾಕದಿದ್ರು ಮಂಗ ಹಾರುವಂತ ಚಾನ್ಸಸ್ ಇರ್ತದೆ. ಸೊ ನಾಳೆ ಫ್ರೂಟ್ಸ್ ಬಂದಾಗ ಬರ್ಡ್ಸ್ ಸಹ ಅಟ್ಯಾಕ್ ಆಗ್ಬಹುದು ಅಂತ ಹೇಳೋ ದೃಷ್ಟಿಯಿಂದ ನಾವು ನೆಟ್ಟನ್ನು ಇದು ಮಾಡಿದ್ವಿ. ನೆಟ್ಟನ್ನು ತಗೊಳ್ಬೇಕು ಹೋದಾಗ ನಾವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಒಂದು ಉತ್ತರ ಪ್ರದೇಶದ ಒಂದು ಕಂಪನಿ ಇದು ಸಿಕ್ತು. ಅವ್ರ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿ ನೆಟ್ಟನ್ನು ತಂದ್ವಿ. ಇದು UP ತಂದ ನೆಟ್ ಫಸ್ಟ್ ಕ್ಲಾಸ್ ಇದೆ, 10 ಫೀಟ್ ವಿಡ್ತ್ ಆ್ಯಂಡ್ 100 ಫೀಟ್ ಲೆಂತ್. ಸಾರಿ 1 ರೂಪಾಯಿನಂತೆ, ಒಂದು ನೆಟ್ಟಿಗೆ 1,000 ರೂಪಾಯಿನಂತೆ ಖರೀದಿ ಮಾಡಿ ತಂದಿದ್ದೇವೆ. ಓಕೆ, ತುಂಬಾ ಧನ್ಯವಾದ ಸರ್, ಒಳ್ಳೆ ಇನ್ಫಾರ್ಮೇಶನ್. ಸರ್, ಇದಕ್ಕೆ ನೀವು ಇವಾಗ ಸಿಮೆಂಟ್ ಕಂಬ ಅಲ್ಲ ಸರ್ ಇದು? ಹೌದು, ಸಿಮೆಂಟ್ ಕಂಬ ಹಾಕಿ ಮೇಲೆ ಟೈರ್ ಹಾಕಿದ್ದೀರಾ? ಮೇಲೆ ಟೈರ್ ಹಾಕಿದ್ದೇವೆ, ಮತ್ತೇನು ಮಾಡಿಲ್ಲ. ಡ್ರಿಪ್ ಸಿಸ್ಟಮ್ನಲ್ಲಿ ವಾಟರಿಂಗ್ ಸಿಸ್ಟಮ್ ಮಾಡಿದ್ದೇವೆ. ಇಲ್ಲೊಂದು ಬೋರ್ ತೆಗೆದಿದ್ವಿ, ಬೋರ್ನಲ್ಲಿ ಒಂದು 3-3.5 ಇಂಚು ನೀರು ಸಿಕ್ಕಿದೆ. ಅದಕ್ಕೊಂದು 5 HP ಮೋಟ್ರ್ ಹಚ್ಚಿ ಡ್ರಿಪ್ ಸಿಸ್ಟಮ್ ಮಾಡಿದ್ದೇವೆ. ಬೇಸಿಕಲಿ ನಾವು ಕೃಷಿ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಕೃಷಿಯಲ್ಲಿ ಏನಾದರೂ ಒಂದು ಮಾಡಬೇಕು. ಕೃಷಿಯಲ್ಲಿ ನಾವು ಅಡಿಕೆ ತೆಂಗು ಮಾಡುವಂಥದ್ದು ಸ್ವಾಭಾವಿಕ ಆಗಿತ್ತು. ಈ ಕಡೆ ಫ್ರೂಟ್ಸ್ ಮಾಡುವಂಥವ್ರು ಯಾರೂ ಇಲ್ಲಾಗಿದ್ರು. ಸೊ ಕಡಿಮೆ ನೀರಿನಲ್ಲಿ ಸಹ ಡ್ರ್ಯಾಗನ್ ಫ್ರೂಟ್ಸ್ ಬೆಳಿಬಹುದು ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ಯೂಟ್ಯೂಬ್ನಿಂದ ಪಡ್ಕೊಂಡ ನಂತರ ಇದನ್ನು ಮಾಡುವ ಅಂತೇಳಿ ಹೇಳಿ ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದ್ದೇವೆ. ದಿನ ಹೊಸ ಚಾಲೆಂಜ್ ಬರ್ತಾ ಇದೆ. ಚಾಲೆಂಜನ್ನು ಅಟೆಂಡ್ ಮಾಡಿ ನಾವು ಇದೆಲ್ಲ ಮಾಡ್ತಾ ಇದ್ದೇವೆ. ಸರ್, ಇವಾಗ ಇದು 8 ತಿಂಗಳಾಗಿದೆ. ನಿಮ್ ಪ್ರಕಾರ ಇದು ಫ್ರೂಟ್ಸ್ ಯಾವಾಗ ಬರ್ಬೋದು ಸರ್? ಫ್ರೂಟ್ಸ್ ಈಗ ಫೆಬ್ರವರಿ ನೆಕ್ಸ್ಟ್ ಮಂತ್ ನಲ್ಲಿ ಸ್ವಲ್ಪ ಆದ್ರೂ ಬರಬಹುದು ಅಂತ ಹೇಳುವಂಥದ್ದು ಒಂದು ನಮ್ಮ ಒಂದು ಅಂದಾಜಿದೆ. ಇದೆಲ್ಲ ಅಂದ್ರೆ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಜಸ್ಟ್ ಬೆಂಡ್ ಆಗ್ಲಿಕ್ಕೆ ಚಾಲು ಆಗಿದೆ. ಗ್ರೋ ಆಗಿ ಬೆಂಡ್ ಆದ ಟೈಮ್ನಲ್ಲಿ ಅದಕ್ಕೆ ಫ್ಲವರಿಂಗ್ ಬರ್ತದೆ. ಫೆಬ್ರವರಿ ತಿಂಗಳಲ್ಲಿ ಫ್ಲವರಿಂಗ್ ಚಾಲು ಆಗ್ತದೆ. ಸ್ವಲ್ಪ ಆದರೂ ಬರಬಹುದು ಅಂತ ಹೇಳುವಂಥದ್ದು, 1 ಟನ್ ಆದರೂ ಈ ಟೈಮ್ನಲ್ಲಿ ಸಿಗಬಹುದು ಅಂತ ಹೇಳುವಂಥದ್ದು ಒಂದು ಅಂದಾಜಿದೆ. ನಮ್ದು ಒಟ್ಟು 700 ಕಂಬ ಇದೆ. 700 ಕಂಬಕ್ಕೆ 1 ಕಂಬಕ್ಕೆ 4 ಗಿಡ ತರ ನೆಟ್ಟಿದ್ದೀರಾ? 1 ಕಂಬಕ್ಕೆ 4 ಗಿಡ ನೆಟ್ಟಿದ್ದೇವೆ. ಅದೆಲ್ಲ ಗ್ರೋ ಆಗಿ ಬಂದಿದೆ. ಕೆಲವೊಂದು ಗ್ರೋ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಮಂಗ ಅಟ್ಯಾಕ್ ಎಲ್ಲ ಆಗಿರೋದ್ರಿಂದ. ಇದು ನನ್ನ ಪ್ರಕಾರ ಹುಲ್ಲು ಬೆಳೆಯುವಂತ ಜಾಗ ಅಲ್ಲ ಸರ್ ಇದು? ಹೌದು, ಆಕ್ಚುಲಿ ಇದು ಹುಲ್ಲು ಬೆಳೆಯುವಂಥದ್ದು. ಈ ಹುಲ್ಲು ಅಂತಂದ್ರೆ ಯಾವ್ದಕ್ಕೂ ಬಾರದಂತ ಹುಲ್ಲು, ಅಂದ್ರೆ ನಮ್ ಕಡೆ ಕರಡ ಅಂತ ಹೇಳ್ತೀವಿ. ಆಕ್ಚುಲಿ ಕರಡ ಹೇಳ್ತೇವೆ, ಇಲ್ಲಾಂದ್ರೆ ಫಾರೆಸ್ಟ್ ಗ್ರಾಸ್ ಅಂತೇಳಿ ಹೇಳ್ತೇವೆ. ಫಾರೆಸ್ಟ್ ಗ್ರಾಸ್ ಸಹ ನಾವು ಕಟಿಂಗ್ ಮಾಡಿ ಇದನ್ನೇ ಸಹ ನಾವು ತೋಟಕ್ಕೆ ಬಳಕೆ ಮಾಡ್ಕೊಂಡಿದ್ದೀವಿ. ಸರ್, ಇವಾಗ ಇಲ್ಲಿ ತಾವು ಹೇಳ್ತಾ ಇದ್ರಿ ಇಲ್ಲೆಲ್ಲ ಕಲ್ಲು ಬಂಡೆ ತುಂಬಾ ಇತ್ತು ಅಂತ. ಸರ್, ಇಲ್ಲೆಲ್ಲ ನಾವು ಇವಾಗ ನೋಡ್ತಾ ಇದೀವಿ, ಇದು ದೊಡ್ಡ ದೊಡ್ಡ ಕಲ್ಲು ಬಂಡೆ ಇದೆ. ಸೊ ಈ ಜಾಗದಲ್ಲಿ ಇದೇ ತರ ಕಲ್ಲು ಬಂಡೆ ಫುಲ್ ಇತ್ತಾ ಹೇಗೆ ಸರ್? ಹೌದು, ಕಲ್ಲು ಬಂಡೆ ಫುಲ್ ಇತ್ತು. ಕಲ್ಲು ಬಂಡೆ ಅಡಿಯಲ್ಲೆಲ್ಲ ಮಣ್ಣಿತ್ತು. ಸೊ ನಾವು ಒಂದು ಕಡೆಯಿಂದ ಕಲ್ಲು ಬಂಡೆ ಎಲ್ಲ ತೆಗಿತಾ ಬಂದ್ವಿ. ಈ ತರ ಗುಂಡುಗಲ್ಲೆ ಇದೆ, ಇಷ್ಟು ದೊಡ್ಡ ಗುಂಡುಗಲ್ಲನ್ನು ತೆಗೆದಿದ್ದೇವೆ. ಗುಂಡುಗಲ್ಲು ತೆಗೆದು ಎಲ್ಲ ಸೈಡ್ ಸರಿಸಿ ಇರುವಂತ ಜಾಗ ಕ್ಲಿಯರ್ ಮಾಡಿದ್ದೇವೆ. ಕಲ್ಲು ಬಂಡೆ ತೋರಿಸ್ತಾ ಇದ್ದೀರಾ?
ಈ ಕಲ್ಬಂಡೆ ಆಲ್ಮೋಸ್ಟ್ ನಿಮ್ಮ ಅಷ್ಟೇ ಹೈಟ್ ಬಂದಿದೆ. ಹೌದು ಸೊ ಇದೇ ತರ ಕಲ್ಬಂಡೆ ಫುಲ್ ಇತ್ತ ಸರ್ ಇಲ್ಲಿ? ಹೌದು, ಫುಲ್ ಇತ್ತು. ಎಲ್ಲ ತೆಗೆದಿದ್ದೇವೆ, ಈ ಕಡೆಗೆ ರಾಶಿ ಹಾಕಿದ್ದೇವೆ, ಇನ್ನೊಂದು ಕೆಳಗಡೆ ಇಷ್ಟು ಡೌನ್ ಅಲ್ಲಿ ರಾಶಿ ಹಾಕಿದ್ದೇವೆ. ಕಲ್ಲುಬಂಡೆ ಅಡಿಯಲ್ಲಿ ಸಹ ಮಣ್ಣು ಇರೋದ್ರಿಂದ ಅದನ್ನು ನಾವು ಬಳಕೆ ಮಾಡಿಕೊಂಡು ಡ್ರ್ಯಾಗನ್ ಫ್ರೂಟ್ಸ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಇದು ಸಕ್ಸಸ್ ಆಗೋದೇ ಯಾವುದಾದ್ರೆ ನಮ್ದು 3 ಎಕರೆನೂ ಫುಲ್ ಆಗಿ ಡ್ರ್ಯಾಗನ್ ಫ್ರೂಟ್ಸ್ ಫಾರ್ಮ್ ಮಾಡುವ ಅಂತ ಹೇಳುವಂಥದ್ದು ಒಂದು ಆಲೋಚನೆ ಇದೆ. ಇಲ್ಲ, ನೀವು ಒಂದು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದು ರಿಟೈರ್ಡ್ ಆಗಿ ಈ ತರ ಒಂದು ಮಾಡಿದೀರಾ. ಮತ್ತೆ ಇದು ಸರ್ ಈ ಕಡೆ ಬನ್ನಿ ಸರ್. ಈ ಕಡೆ ನಾವು ಜಾಗ ತೋರಿಸೋದಾದ್ರೆ ಇಲ್ಲಿ ನೋಡ್ಬೋದು, ಇದು ತುಂಬಾ ಆಳವಾಗಿ ಅಂದ್ರೆ ಹೈಟ್ ಅಲ್ಲಿ ಇದೆ ಇದು. ಹೌದು, ತುಂಬಾ ಹೈಟ್ ನಲ್ಲಿ ಇದೆ ಇದು. ನಾನು ಗೌರ್ಮೆಂಟ್ ಎಂಪ್ಲಾಯಿ ಆದರೂ ಸಹ ನಾನು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಮೊದಲಿಂದ ಬಂದಿರೋದ್ರಿಂದ ಕೃಷಿದ ಮೇಲೆ ನಮಗೆ ಆಸಕ್ತಿ ಜಾಸ್ತಿ ಇತ್ತು. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಕೆಳಗಡೆ ನಮ್ದು ತೋಟ ಇದೆ, ಆ ಕಡೆಗೆಲ್ಲ ಫಾರೆಸ್ಟ್ ಇಂದ ಲ್ಯಾಂಡ್ ಇದೆ. ಇದು ಅಗದಿ ಹೈಯೆಸ್ಟ್ ಪಾಯಿಂಟ್, ಪೀಕ್ ಪಾಯಿಂಟ್ ನಲ್ಲಿ ನಾವು ಇದು ಮೋಸ್ಟ್ಲಿ ಸಂಜೆಗೆ ಬಂದ್ರೆ ನಿಮ್ಗೆ ಸನ್ಸೆಟ್ ಪಾಯಿಂಟ್ ಕೂಡ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಹೌದು, ಸನ್ಸೆಟ್ ಮತ್ತು ಸನ್ ರೈಸ್ ಎರಡನ್ನು ನೋಡಬಹುದು. ಮತ್ತು ಈ ಗುಡ್ಡದ ಮೇಲೆ ಆಕ್ಚುಲಿ ಡ್ರ್ಯಾಗನ್ ಫ್ರೂಟ್ಸ್ ಮಾಡೋದ್ರಿಂದ ನಮಗೆ 2019 ನಲ್ಲಿ ಕೊರೋನಾ ಇಫೆಕ್ಟ್ ಆದಾಗ ಏನು ಸ್ಟಿರಾಯ್ಡ್ ಕೊಟ್ಟಾಗ ಫುಲ್ ಶುಗರ್ ಬಂದಿತ್ತು. ಈಗ ಶುಗರ್ ಕಂಪ್ಲೀಟ್ ಆಗಿ ನನಗೆ 0. ಈ ಡ್ರ್ಯಾಗನ್ ಫ್ರೂಟ್ ನಾನು ಸರ್ವಿಸ್ ಬಿಟ್ಟು 24 ಜೂನ್ನಲ್ಲಿ ರಿಟೈರ್ಡ್ ಆದ ನಂತರ ಆಗುವಾಗ ನನಗೆ 25 mg ಟ್ಯಾಬ್ಲೆಟ್ಸ್ ಇತ್ತು. ಅದು ಆದ ನಂತರ ನನಗೆ ಗುಳಿಗೆನೇ ಸ್ಟಾಪ್ ಆಗಿದೆ. ಯಾಕೆ ಕೇಳಿದ್ರೆ ಡೈಲಿ ಇಲ್ಲಿ 4 ಟೈಮ್ ನಾನು ಬರ್ತೇನೆ ಹೋಗ್ತೇನೆ. ಇಲ್ಲಿ ವಾಕಿಂಗು ಮತ್ತು ಫಿಸಿಕಲ್ ಎಕ್ಸರ್ಸೈಸ್ ಜಾಸ್ತಿ ಆಗಿದೆ, ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗಿದೆ ರಿಟೈರ್ಡ್ ಆಗಿರೋದ್ರಿಂದ. ಅದಕ್ಕಾಗಿ ಇದರಲ್ಲಿ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ಹೆಲ್ತ್ ವೈಸ್ ಬೆನಿಫಿಟ್ ಆಗಿದೆ ನನಗೆ. ಅದೇ ಸರ್, ಅಟ್ಮಾಸ್ಫಿಯರ್ ವೈಸ್ ಹೋಗಬೇಕು ಅಂತೇಳಿ ಹೇಳಿದ್ರೆ ವಾತಾವರಣ ಸಹ ಒಳ್ಳೇದಿದೆ. ಮುಂಜಾನೆ ಬಂದಾಗಲೂ ಸನ್ ರೈಸನ್ನೆಲ್ಲ ನೋಡ್ಬೋದು, ಸಂಜೆ ಬಂದಾಗ ಸನ್ಸೆಟ್ ನೋಡ್ಬೋದು. ಈಗ ಬಿಸಿಲು ಟೈಮ್ನಲ್ಲಿ ಈ ಗುಡ್ಡದ ಮೇಲೆ ಭಾಳ ಹೀಟ್ ಕಾಣ್ತದೆ, ಬಟ್ ಬೆಳಿಗ್ಗೆ ಮತ್ತು ಸಂಜೆ ಬಂದಾಗ ಅಗದಿ ಕೂಲ್ ಪಾಯಿಂಟ್ ಇರ್ತದೆ. ಹಿಲ್ ಸ್ಟೇಷನ್ಸ್ ಟೈಪ್ನಲ್ಲೇ ಇರ್ತದೆ. 200 ಇಂದ 300 ಅಡಿ ಆಳ ಕೆಳಗಡೆ ಇದೆ, ನಾವು 300 ಅಡಿ ಸುಮಾರು ಮೇಲ್ಗಡೆ ಹೈಟ್ನಲ್ಲಿ ಇದ್ದೇವೆ. ಇದು ನಾವು ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಪ್ಲಾಂಟೇಶನ್ ಅಂದ್ರೆ 2 ಪಾರ್ಟ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾ ಇದೀವಿ. ಸ್ಲೋ ಸರ್, ಇವಾಗ ಇದು ಹೈಟ್ ಅಲ್ಲಿ ನೀವು ಮಾಡಿದ್ರೆ ಇದು ಸ್ವಲ್ಪ ತಗ್ದಲ್ಲಿದೆ ಇವಾಗ. ಹೌದು, ಇದು ಯಾಕೆ 2 ಪಾರ್ಟ್ ಮಾಡಿದ್ರಿ ಸರ್? ನಾವು 3 ಎಕರೆ ಜಾಗದಲ್ಲಿ ಒಂದು ಲೆವೆಲ್ ಝೋನಿಗೆ ಒಂದು ಭಾಗವನ್ನು ಮಾಡಿದ್ದೇವೆ. ಅಲ್ಲಿಯ ಸಿಸ್ಟಮ್ಮೇ ಸ್ವಲ್ಪ ಚೇಂಜ್ ಇದೆ. ಇನ್ನೊಂದು ಸ್ಲೋಪ್ನಲ್ಲಿ ನಮಗೆ ಸ್ವಲ್ಪ ಕಡಿಮೆ ಇತ್ತು. ಸೊ ಇಲ್ಲಿ ಇರೋದ್ರಿಂದ ಇಲ್ಲೊಂದು ಭಾಗ ಮಾಡಿದ್ದೇವೆ. ಇಲ್ಲಿ ಸ್ಟೆಪ್ ವೈಸ್ ಆಗಿ ನಾವು ಮಾಡಿದ್ದೇವೆ. ಬಟ್ ಈ ಭಾಗ ಸ್ವಲ್ಪ ವೆರಿ ನಿಯರ್ ಟು ಏನು ಫಾರೆಸ್ಟ್ ಇರೋದ್ರಿಂದ ಮಂಗಗಳ ಕಾಟ ಜಾಸ್ತಿ ಆಯಿತು. ಇಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಸ್ವಲ್ಪ ಕಡಿಮೆ ಆಯಿತು. ಬಟ್ ಸರ್, ಸುಮಾರು ಎಲ್ಲ ಕಡೆ ಹೇಳ್ತಾರೆ ಈ ಡ್ರ್ಯಾಗನ್ ಫ್ರೂಟಿಗೆ ಯಾವುದೇ ಪ್ರಾಣಿ ಅಥವಾ ಮಂಗ ಬರೋದಿಲ್ಲ ಅಂತ, ಯಾಕಂದ್ರೆ ಮುಳ್ಳಿರುತ್ತಲ್ವಾ, ಅದಕ್ಕೋಸ್ಕರ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಹೇಗೆ ಸರ್ ನಿಮ್ಗೆ ಮಂಗ ಬಂದಿದೆ ಅಂತ? ಇಲ್ಲ, ಆಕ್ಚುಲಿ ಇಲ್ಲಿ 2 ರೀತಿಯಲ್ಲಿದೆ. ನಾವು ಮಂಗ ಅಂದರೆ ಬಿಳಿ ಮೂತಿ ಇರುವುದಕ್ಕೆ ಮಂಗ ಅಂತೇಳಿ ಹೇಳ್ತೇವೆ ಗ್ರಾಮೀಣ ಭಾಷೆಯಲ್ಲಿ. ಕೋಡ ಅಂದರೆ ಕಪ್ಪು ಮೂರ್ತಿಯಲ್ಲಿ ಇರ್ತದೆ. ಕೋಡ ಅಂದರೆ ಸ್ವಲ್ಪ ಫಿಸಿಕಲಿ ದಪ್ಪ ಎಲ್ಲ ಇರ್ತದೆ. ಕೋಡ ನಮ್ಮ ತೋಟದಲ್ಲಿ ಬಂದಾಗ ಬಾಳೆಕಾಯಿ ಮತ್ತು ಡ್ರ್ಯಾಗನ್ ಫ್ರೂಟ್ಸಿನ ತುದಿ ಏನಿದೆ, ತುದಿ ಅಗದಿ ಸಾಫ್ಟ್ ಇರ್ತದೆ, ಆವಾಗ ಮುಳ್ಳು ತಾಗುವುದಿಲ್ಲ. ಅದಕ್ಕೆ ತುದಿಯನ್ನು ಕಟ್ ಮಾಡಿ ತಿಂತದೆ. ಇದು ತುದಿ ಏನು ಸಾಫ್ಟ್ ಇರ್ತದೆ, ಈ ಸಾಫ್ಟ್ ಭಾಗವನ್ನು ಕಟ್ ಮಾಡಿ ತಿನ್ಕೊಂಡು ಹೋಗ್ಬಿಡ್ತದೆ. ಸೊ ಮತ್ತೆ ಇದು ಗ್ರೋ ಆಗಲಿಕ್ಕೆ ಮತ್ತೆ ಒಂದು 15 ರಿಂದ 20 ದಿನ ಬೇಕಾಗ್ತದೆ. ಒಂದ್ಸಲ ಇದನ್ನ ತುದಿನ ಇದು ಮೋಸ್ಟ್ಲಿ ಮಂಗ ತಿಂದೆ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಈ ತರ ಮಂಗ ತಿಂದು ಅದನ್ನ ಡ್ಯಾಮೇಜ್ ಮಾಡಿದಾಗ ಅದೊಂದು 20 ದಿವಸ ನಿಮ್ಗೆ ಗ್ರೋತ್ ಸ್ವಲ್ಪ ಇಫೆಕ್ಟ್ ಆಗುತ್ತೆ ಅಲ್ವಾ ಸರ್? ಇಲ್ಲಿ ಇದು ನೋಡಿ, ಇದು ಆಕ್ಚುಲಿ ಮಂಗ ತಿಂದಿರೋ ಭಾಗ. ಈ ಗ್ರೋತ್ ತುದಿ ಕಟ್ಟಾಗಿದೆ. ತುದಿ ಕಟ್ಟಾಗಿರೋದೆಲ್ಲ ಮಂಗ ತಿಂದಿರೋದು. ನೆಟ್ಟಿನಲ್ಲಿ ಹೊರಗಡೆ ಇದ್ದೆ ಅಂತ ಹೇಳಿದ ತಕ್ಷಣ ಮಂಗಗಳು ತಿಂತದೆ. ಸರ್, ತುಂಬಾ ಅದ್ಭುತವಾಗಿ ಒಂದು ತೋಟನ ಮಾಡಿದೀರಾ. ಇದು 8 ತಿಂಗಳಾಗಿದೆ ಸರ್. ನಿಮ್ಗೆ ಇದೊಂದು ರಿಟೈರ್ಮೆಂಟ್ ಆದ ನಂತರ ನೀವು ಇದೊಂದು ಅದ್ಭುತ ತೋಟ ಮಾಡಿದೀರಾ ಸರ್. ಒಂದು ಯಂಗ್ಸ್ಟರ್ಗೆ ಇದೊಂದು ಮೋಸ್ಟ್ಲಿ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಳ್ತೀನಿ. ಅದನ್ನು ನಮ್ಮೂರಲ್ಲಿ ಈ ತರ ಒಂದು ಮಾಡರ್ನ್ ಕೃಷಿ ಮಾಡಿರೋದು ಯಾರು ಮೋಸ್ಟ್ಲಿ ಇರ್ಲಿಕ್ಕಿಲ್ಲ. ನೀವೇ ಫಸ್ಟ್ ಸ್ಟಾರ್ಟ್ ಮಾಡಿದಿರ ಅಂತ ಅನ್ಕೊಳ್ತೀನಿ ಸರ್. ನಿಮ್ಗೆ ಆಲ್ ದ ಬೆಸ್ಟ್ ಸರ್. ಓಕೆ.